ಅರಿಯದೆ ಎಂತಹ ಅಪಮಾನವನ್ನು ಮಾಡಿದರು ನೋಡಿಲ್ಲ. ಈ ರೀತಿ ಕುತಂತ್ರವನ್ನು ಓರ್ವರೆಂದು ತಿಳಿದಿದ್ದರೆ ಆಯಾದವರ ವಂಶದವರೆಂದೇ ತಿಳಿದಾಗುತ್ತಿದ್ದರು. ಆ ಯಾದವರೆಲ್ಲರೂ ನಮಗೇನು ಅಪರಾಧವನ್ನು ಮಾಡಲಿಲ್ಲ. ಆದರೆ ಕುತಂತ್ರಿಯಾದ ಕಳ್ಳಕೃಷ್ಣನು ಈ ರೀತಿಯಾಗಿ ಒಳಸಂಚು ನಡೆಸುತ್ತಿರುವನು. ಕುರುಪತಿ ಬಿಡುತ್ತಿದ್ದೆಯ ಕಳೆದೊರೆಯುವೆ ವೈರ್ಯ ಕುರುಪತಿ ಬಿಡುತ್ತಿದ್ದೆಯ ಕಳೆದೊರೆಯುವೆ ವೈರ್ಯ ನಿಗದಿ ಬೆಳೆಯುವ ವೈರ್ಯವರ್ಗವ ನಿಗದಿ ಬೆಳೆಯುವ ವೈರ್ಯವರ್ಗವ ತಿಳಿಯದೆ ಆ ಘಟೋತ್ಕಚನು ಎಂತಹ ಕಾರ್ಯವನ್ನು ಮಾಡಿರೋನು ಇಷ್ಟಕ್ಕೆ ಚಿಂತಿಸಬೇಡ ಕುರುರಾಜ. ಕೀಚಕರನ್ನು ಕತ್ತಲೆಯಲ್ಲಿ ಕೊಂದಾಗ ಇವರನ್ನು ಕೊಂದು ಬಿಟ್ಟರ ಕಾಣವಲ್ಲ ಮಾವ. ನರಾಧಮನ ಬಳಿಯಲ್ಲಿ ನರಾಧಮ ವಿರಾಟನ ಬಳಿಯಲ್ಲಿ ಯಾರ ಪರಾಕ್ರಮಿಗಳಿರುವರಂತೆ ಅವರ್ಯಾರಾಗಿರಬಹುದು. ಇನ್ನು ಸಂಶಯವೇ
ಏಕೆ? ಕೀಚಕನನ್ನು ಕೊಲ್ಲಬೇಕಾದರೆ ಸಾಮಾನ್ಯರಿಂದ ಸಾಧ್ಯವಿಲ್ಲ ಕೇಳು. ಈ ಪ್ರಪಂಚದಲ್ಲಿ ಬಲಶಾಲಿಗಳು ಯಾರೆಂದರೆ ಭೀಮ, ಬಲರಾಮ, ಕೀಚಕ, ಶಲ್ಯ ಅವರೇ ಬಲಶಾಲಿಗಳು. ಕೀಚಕನನ್ನು ಕೊಲ್ಲಲು ಭೀಮನಿಂದ ಸಾಧ್ಯವಾಯಿತು, ಮತ್ತಾರಿಂದಲೂ ಸಾಧ್ಯವಿಲ್ಲ. ನಾವು ಗಳಿಸಿರುವ ಜಗಶಕ್ತಿಗಳೇನು ಸಾಮಾನ್ಯದವರೇ? ಇಂಥವನ್ನೆಲ್ಲ ಒಬ್ಬನೇ ನಿಂತುಕೊಳ್ಳಬೇಕಾದ್ರೆ ಭೀಮನೇ ಸರಿ. ಪಾಂಡವರ ಅಜ್ಞಾತವಾಸದ ಕಾಲ ಇನ್ನು 3 ದಿನಗಳು ಯೋಚಿಸಿದರು ರಾಜ. ವಿವೇಕಶಾಲಿಯಾದ ನೀವೇ ಈ ಕಾರ್ಯವನ್ನು ಯೋಚಿಸಬೇಕಲ್ಲವೇ? ನನ್ನಿಂದ ಸಾಧ್ಯವಿಲ್ಲ. ಯೋಚಿಸಬೇಕೆ ಗುರುರಾಜ. ಆ ವಿರಾಟನನ್ನು ಇಟ್ಟು ಹಿಂಸಿದರೆ ಅವನು ರಕ್ಷಿಸಲು ಪಾಂಡವರು ಬಂದೇ ಬರುವರು. ಆಗ ಅವರ ಕೃತ್ಯಗಳನ್ನು ಕಂಡುಹಿಡಿಯಬಹುದು. ಅದು ಸರಿಯಾದ ಆಲೋಚನೆ ಅಲ್ಲ ಕರ್ಣ. ವಿರಾಟನನ್ನು ಹಿಡಿದು ಹಿಂಸಿಸುವುದರಿಂದ ಅವನಿಗಾಗುವ ತೊಂದರೆಯಾದರೇನು? ಪಾಂಡವರು ಎಲ್ಲಿಯಾದರೂ ತಲೆಯನ್ನು ಮರೆಸಿಕೊಂಡು ಓಡಾಡುವುದು. ಎಲ್ಲಲ್ಲಿ ಒಂದು ಉಪಾಯ ಇರುವುದು ಕೇಳಿ. ಧರ್ಮರಾಯನಲ್ಲಿ ಒಂದು ನೇಮ ಇರುವುದು. ಅದು ಏನೆಂದರೆ ಹಸುಗಳಲ್ಲಿ ಗೋವುಗಳು ಹಾಲುಗಳನ್ನು ಕುಡಿಯುವವರೆಗೂ ಆತನು ಊಟ ಮಾಡುವುದಿಲ್ಲ. ಆದ ಕಾರಣ ನಾವೆಲ್ಲರೂ ಹೋಗಿ ವಿರಾಟನ ಗೋವುಗಳನ್ನು ಸೆರೆ ಹಿಡಿದರೆ ಅವುಗಳನ್ನು ಬಿಡಿಸಿಕೊಂಡು ಹೋಗಲು ತನ್ನ ತಮ್ಮಂದಿರನ್ನು ಕಳಿಸುವನು. ಆಗ ನಾವು ಅವರನ್ನು ಕಂಡುಹಿಡಿದು ಧ್ವಂಸ ಮಾಡಬಹುದು. ವಿರಾಟನ ಗೋವುಗಳನ್ನು ಸೆರೆ ಹಿಡಿಯೋಣ. ಈ ಭೂಮಿಯಲ್ಲಿ ಕೌರವರ ಪಾಂಡವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಕೌರವರಿಂದ ಪಾಂಡವರೇ ಆಗಲಿ, ಪಾಂಡವರಿಂದ ಕೌರವರೇ ಆಗಲಿ ಆತರಾಗಲೇಬೇಕು. ಆದರೆ ಬಹುಪರಾಕ್ರಮಿಗಳೆಂದು ಮೆರೆಯುತ್ತಿರುವ ತಮ್ಮನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಾಯಿ ಮುಚ್ಚುವಿಂದ್ರ. ಈ ದರಿದ್ರ ಮಾತೇನು ಕೇಳಿವೆ? ಆಜ್ಞಾಪಿಸು, ವಿರಾಟರಾಯನ ಗೋಗಳನ್ನು ಸೆರೆ ಹಿಡಿಯೋಣ.
ನಮ್ಮ ರಾಜ್ಯದಲ್ಲಿ ಮಳೆ ಮೇಲರಾಗಿ ಪ್ರಜೆಗಳನ್ನು ಸೋಕಿಸಿರುವರೆ ಅದನ್ನು ತಿಳಿಸು. ಮಳೆ ಬೆಳೆಗಳಿಂದ ಪ್ರಜೆಗಳು ಪರಮ ಸೌಖ್ಯದಿಂದಿರುವರು ಮುಂದೇನಪ್ಪಣೆ. ಹೇಸ್ ಮಂತ್ರಿ, ಇನ್ನಂತ ಮಂತ್ರಿ ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂತು ವರ್ತಾ ಇಲ್ಲ ಪೀಠವನ್ನು ಸ್ವೀಕರಿಸು. ನಮ್ಮ ಸೈನ್ಯ ಯಾವ ರೀತಿ ಭಲೆ ಭಲೆ ನಿಮ್ಮಂತ ಪರಾಕ್ರಮಿಗಳು ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುತ್ತು ಬರದೇ ಇದ್ದೇನು ನೀವು ನಿಮ್ಮ ಪೀಠವನ್ನು ಸ್ವೀಕರಿಸಿ. ಮಹಾಪ್ರಭು, ಆ ನೀಚರಾದ ಕೌರವರು ನಿಮ್ಮ ಗೋವುಗಳನ್ನು ಸೆರೆ ಹಿಡಿದಿರುವರು. ಏನು ಆ ನೀಚರ ಕೌರವರು ಸಮಯ ನನ್ನ ಉತ್ತರಕುಮಾರನ್ನು ಕಳಿಸಿದೆನು. Oh,
ಸಾಧ್ಯಗಳು
ನೋಡಿದ್ಯಾ ಮಹಾರಾಜ, ಈ ನನ್ನ ದಾಳಗಳೆಲ್ಲ ಗೆದ್ದಿರುವೆವು. ನೋಡಿದ ಕನಕ ಬಿಟ್ಟರೆ ನನ್ನ ಕುಮಾರನು ಜಯಶೀಲನಾಗಿ ಬರುತ್ತಿರುವನು. ಸೈಂದಿಗೂ ಸಾಧ್ಯವಿಲ್ಲ, ನಮ್ಮ ಬೃಹಣಿಯೂ ಜಯಶೀಲರಾಗಿರಬಹುದಲ್ಲ. ಹೋ ಮೂರ್ಖ, ನನ್ನ ಮಾತಿಗೆ ಬದಲಿಯಾಗಲಿಲ್ಲ. ಈ ಬಾಧೆ ನೋಡಿದನು. ನಿಮ್ಮ ಹಣೆಯಲ್ಲಿ ರಕ್ತ ಸುರಿಯುತ್ತಿರುವುದಿಲ್ಲ. ಏನಿದು ಆಶ್ಚರ್ಯ? ಯಾರಾಗಿರ್ಬೋದು? ಮುಂದೂ ಗೊತ್ತಾಗುತ್ತಿಲ್ಲ. ಈತನ ಹಣೆಯ ರಕ್ತ ಒರೆಸಲು ಕಾರಣವೇನಿರುವುದು? ಯಾರು ತಾಯಿ ನೀನು? ಈ ಮಹಾಪುರುಷರ ರಕ್ತವು ಈ ಭೂಮಿಗೆ ಬಿದ್ದಿದ್ದೆ ಆದ್ರೆ 12 ವರ್ಷಗಳ ಕಾಲ ಮಳೆ ಬೆಳೆ ಆಗುವುದಿಲ್ಲ. ಅದೇನು ಅಂತ ಸತ್ಯವಂತನೇ ಇವರು? ಹೌದು, ಈತನು ಮಹಾಸತ್ಯವಂತನು. ಸಹೋದರರೇ, ನಿನಗೆ ಮಂಗಳವಾಗಲಿ. ಕೌರವರ ಸೈನ್ಯವನ್ನು ನೀನು ಜಯಿಸಿದೆಯೋ ಅಥವಾ ಉತ್ತರ ಜಯಿಸಿದೆನೋ? ಉತ್ತರ ಕುಮಾರನಿಗೆ ನಾನೇ ಆ ರೀತಿ ಹೇಳುವುದು ಕಳಿಸಿದೆನು. ಅದು ಆಗಲಿ, ನಿಮ್ಮ ಹಣೆಯಲ್ಲಿ ಗಾಯವಾಗಿರುವುದು ಕಾರಣವೇನು? ಹೇಳು, ಈಗಲೇ ಸಂದರ್ಶಿಸುವೆನು. ಜಯವನ್ನು ಗಳಿಸಿದರು. ಇನ್ನ ಮಗನೇ ಜಯವನ್ನು ಗಳಿಸಿದನೆಂದು ಹೊಟ್ಟೋಸದಿಂದ ಬರುತ್ತಿರುವೆಯೋ? ಇನ್ನೀಗಲೇ ಈಗಳ ದಂಡಿನಿಂದ ಹೊಡೆದು ಹಾಕುವೆನು. ಸಹೋದರರೇ, ಖಂಡಿತವಾಗಿ ಕೋಪಿಸಬೇಡಿ. ವಿರಾಟನ ದಾಳಗಳು ಆಕಸ್ಮಿಕವಾಗಿ ಸಿಡಿದು ಬಂದು ಗಾಯವಾಯಿತು. ರಕ್ತವು ಭೂಮಿಗೆ ಬೀಳಲಿಲ್ಲ. ಅಷ್ಟರಲ್ಲಿ ದ್ರೌಪದಿ ಬಂದು ಕೊರೆಸಿದಳು. ಏನು? ಇವ್ರು ಯಾರಾಗಿರ್ಬೋದು? ನನಗೆ ಒಂದೂ ಗೋಚರಿಸುತ್ತಿರುವಲ್ಲ. ನನ್ನ ಅಪರಾಧವನ್ನು ಕ್ಷಮಿಸಿ ನಿಮ್ಮ ತತ್ವವನ್ನು ತಿಳಿಸಿ. ಇದು ನೋಡು, ಇವರೇ ಭೀಮಾರ್ಜುನರು, ಅಶ್ವಪಾಲಕರೇ ನಕುಲಾಸಹದೇವರು, ಈಕೆಯೇ ದ್ರೌಪದಿಯು, ನಾನೇ ಧರ್ಮರಾಯನು. ಇಲ್ಲಿಯೇ ಅಜ್ಞಾತವಾಸವನ್ನು ಕಳೆಯಲು ಬಂದಳು. ಈ ದಿನದ ಅವಧಿಯು ಪೂರೈಸಿತು. ನಾನು ಧರ್ಮರಾಯನೇ, ನಾನು ಮಾಡಿದ ಅಪರಾಧ ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು. ಈ ನನ್ನ ಕುಮಾರಿಯಾದ ಪುತ್ರಿಯನ್ನು ನಿಮ್ಮ ಅಜ್ಜಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಅಂದುಕೊಳ್ಳುವೆನು. ವಿರಾಟ ರಾಜ, ನಿನ್ನಲ್ಲಿರುವ ಒಬ್ಬ ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ, ನಾನು ಉತ್ತರಗೆ ವಿದ್ಯೆಯನ್ನು ಕಲಿಸುವುದರಿಂದ ನನಗೆ ಪುತ್ರಿ ವಾತ್ಸಲ್ಯ ಇದೆ. ಆದ್ದರಿಂದ ನನ್ನ ಮಗನಾದ ಅಭಿಮನ್ಯುವಿಗೆ ಯಜ್ಞ ಮಾಡಬಹುದು. ಆದರೆ ನಿಮ್ಮ ಕುಮಾರನನ್ನು ಕರೆಸಿರಿ. ವಿರಾಟ ರಾಜ, ನಿನ್ನಲ್ಲಿರುವ ಒಬ್ಬ ದೂತನನ್ನು ದ್ವಾರಕೆಗೆ ಕಳಿಸಿ ಪರಮಾತ್ಮನನ್ನು ಕರೆಸಿರಿ. ಇದು ತೆಗೆದುಕೋ ಈ ಹಸ್ತಪತ್ರಿಕೆಯನ್ನು. ಕೃಷ್ಣ. ಪರಮಾತ್ಮ ನಮಸ್ಕರಿಸು. ಎಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಉತ್ತರಿಗೂ ಅಭಿಮನ್ಯುವಿಗೂ ಉತ್ತರಿಗೂ ವಿವಾಹ ನಡೆಸುವ ವಾಸುದೇವ. ಆಗಬಹುದು ಯುಧಿಷ್ಠರ.
ನಾನೇ ಬೇರೆ ನಿನ್ನ ರೂಪ ಲಾವಣಗಳನ್ನು ಎಷ್ಟು ಹೊಗಳಿದ್ರು ತೀರೋದಿಲ್ಲ. ದೇವ, ನಿನ್ನಂತಹ ವೀರಪತಿಯನ್ನು ಪಡೆದು ನಾನು ಇಂತಹ ಕಿಶಾನಿ ಇರಬೇಕು. ನೀ
ಪರಮೇಶ್ವರ ಪ್ರಾಣೇಶ್ವರಿ ಪ್ರಾಣವಲ್ಲಭ ಪ್ರಾಣವಲ್ಲಭ. ಮಧುಮಾಸ